ಫುಲ್ ಸ್ನೋಫಾಲು. ಸ್ನೋಫಾಲ್ ಪೃಥ್ವಿ ನಡ್ಕೊಂಡು ಹೋಗ್ತಾಳೆ ಸ್ನೋಲ್ಲಿ. ಸಾಕಾಗಿದೆ ಅಲ್ಲ, ಇರಲ್ಲ ಸ್ನೋ ಬೀಳ್ತಾ ಇದೆ ಅವಾಗ್ಲಿಂದ. ನೋಡಿ ಏನು ಸಾಕಾದಾಗ ಸ್ನೋ ಬೀಳ್ತಾ ಇದೆ. ಏನಾಯ್ತು? ಮಲ್ಕೋಬಿಡು ಹಂಗೆ. ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಮೈ ಚಾನಲ್ ಫುಡೀಸ್ ಫ್ಲೈ. ಸೊ ನಾವಿವತ್ತು ಒಂದು ಹೊಸ ದೇಶಕ್ಕೆ ಬಂದಿದ್ದೀವಿ. ಈ ದೇಶದ ಹೆಸರು ಆಪಲ್ ಇಂದ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಎ ಇಂದ ಅಲ್ಲ, ಕೆ ಇಂದ. ಆಕ್ಚುಲಿ ಈ ದೇಶದಿಂದನೇ ಫಸ್ಟು ಇಡೀ ವರ್ಲ್ಡ್ಗೆ ಆಪಲ್ ಹೋಗಿದೆ. ಯಾಕಂದ್ರೆ ಫಸ್ಟ್ ಆಪಲ್ ಬೆಳೆದಿದ್ದು ಈ ದೇಶದವ್ರೆ. ಯಾವ ದೇಶ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕಜಕಿಸ್ತಾನ್. ನಾವು ಇವತ್ತಿರೋದು ಕಜಕಿಸ್ತಾನದಲ್ಲಿ. ಡಿಸೆಂಬರ್ ಅಂತ ಬಂದ್ವಿ. ಎಕ್ಸ್ಟ್ರೀಮ್ ಕಂಡೀಷನ್ಸು ಇಲ್ಲಿ ನಾವು ಮುಂಚೆ ನೋಡೋಗಿರ್ಲಿಲ್ಲ ಈ ತರ ಕಂಡೀಷನ್ಸು. ಆ ತರ ವೆದರ್ ಇದೆ ಇವಾಗ ಸದ್ಯಕ್ಕೆ. ವೆದರು ತೋರಿಸ್ಬೇಕಂದ್ರೆ ರಿಪೋರ್ಟು, ಒಂದ್ ನಿಮಿಷ ನೋಡಿ ಫ್ರೆಂಡ್ಸ್. ಇವಾಗಿರೋ ವೆದರು -10. ಸೊ ಇಲ್ಲಿ ಬರೋಕಿನ ಮುಂಚೆ ಇಲ್ಲಿಂದ ಡೆಲ್ಲಿಗೆ ಬಂದ್ಬಿಟ್ಟು ಡೆಲ್ಲಿಯಿಂದ ಡೈರೆಕ್ಟ್ ಇಂಡಿಗೋ ಫ್ಲೈಟ್ ಇದೆ, ನೀವು ತಗೋಬಹುದು. 3 hours ಜರ್ನಿ. ಅದಿಲ್ಲ ಅಂದ್ರೆ ಮಸ್ಕಟಿಗೆ ಬರ್ಬೋದು. ಮಸ್ಕಟಿಂದ ಇಲ್ಲಿಂದ ಡೈರೆಕ್ಟ್ ಫ್ಲೈಟ್ ಇದೆ, ಹಾಗೂ ಬರ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದ್ರೆ, ಇದು ಇಂಡಿಯನ್ಸ್ಗೆ ವೀಸಾ ಫ್ರೀ. ಅಂದ್ರೆ ವೀಸಾ ಫ್ರೀ ಅಂದ್ರೆ ಇಲ್ಲಿ ಡೈರೆಕ್ಟ್ ಹೋಗ್ಬಿಟ್ಟು ಪಾಸ್ಪೋರ್ಟ್ ಹಿಂಗ್ ಕೊಟ್ರೆ ಸ್ಟ್ಯಾಂಪ್ ಹೊಡೆದು ಕಳಿಸ್ತಾ ಇರ್ತಾರೆ. ಅಬ್ಬಬ್ಬ ಅಂದ್ರೆ ಕೇಳಿದ್ರೆ ಒಂದೇ ಒಂದು ಕ್ವಶನ್ ಕೇಳ್ಬೋದು, ರಿಟರ್ನ್ ಟಿಕೆಟ್ ಯಾವಾಗ ಅಂತ. ಇಂಗ್ಲಿಷ್ ಗೊತ್ತಿಲ್ಲ, ಅದಕ್ಕೆ ಮಾತಾಡೋದು. ಹಾಗಂತ ಅಲ್ಲ, ವೀಸಾ ಫ್ರೀ ಇರೋದ್ರಿಂದ ಜಾಸ್ತಿ ಕ್ವಶನ್ಸ್ ಕೇಳಲ್ಲ. ರಿಟರ್ನ್ ಟಿಕೆಟ್ ಇದ್ರೆ ತೋರಿಸ್ಬಿಡಿ. ATM ಹೋಗಿದೆ, ದುಡ್ಡು ಡ್ರಾ ಮಾಡಿದ್ದೀನಿ. ಎಷ್ಟು? 20,000 30,000 ಕೊಡ್ತಾರೆ ಇಲ್ಲಿ. ನೋಡಿ ಇಲ್ಲಿ 20,000 ನೋಡಿ. ಸೊ ಕಜಕಿಸ್ತಾನ್ ಕರೆನ್ಸಿ ಬಂದ್ಬಿಟ್ಟು ಹೆಂಗೆ ಅಂತ ಏನ್ ಹೇಳಿ, ಹೆಂಗೆ ಹೌದು. ಸೊ ಇಲ್ಲಿಂದ ಈಗ ಹೊರಗಡೆ ಹೋಗ್ತೀನಿ. ಹೋಟೆಲ್ ಬುಕ್ಕಿಂಗ್ ಇದೆ. ಹೋಟೆಲ್ ಬುಕ್ಕಿಂಗ್ ಆಲ್ರೆಡಿ ಮಾಡ್ಕೊಂಡ್ ಬಂದಿದ್ದೀವಿ. ಸೊ ನೆಕ್ಸ್ಟ್ ಏನೇನು ಅಪ್ಡೇಟ್ಸ್ ಇದೆ ಅಂತ ಹೊರಗಡೆ ಹೋದ್ಮೇಲೆ ಹೇಳ್ತೀನಿ. ಬನ್ನಿ ಹೋಗೋಣ. ಜಸ್ಟ್ ರೂಮಿಗೆ ಬಂದ್ವಿ. ಅಸ್ತಾನಾ ಅಲ್ಲಿ. ಇದು ಕ್ಯಾಪಿಟಲ್ ಸಿಟಿ ಆಫ್ ಕಜಕಿಸ್ತಾನ್. ನೋಡಿ ಇದೆ ನಮ್ಮ ರೂಮು 106. ಅಸ್ತಾನಾ ಸಿಟಿಲಿ ನೋಡ್ರಿ ಸ್ನೋ ಆಗ್ತಾಯಿದೆ. ಕಾಣಿಸ್ತಾ ಇದೆಯಾ ನಿಮಗೆ? ಕ್ರಿಸ್ಮಸ್ ಡೆಕೋರೇಷನು ಜೋರಾಗಿದೆ. ಪೃಥ್ವಿ ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ ಸ್ನೋ ಅಲ್ಲಿ. ಒಳ್ಳೆ ಸಾಲ್ಟ್ ಥರ ಇದೆ. ಇವಾಗಿನ ಗ್ರಾಸರಿ ತಗೊಂಡು ಹೋಟೆಲ್ ರೂಮ್ ಕಡೆ ಹೊರಟಿದ್ದೀವಿ. ಈಗ ಯೂಶ್ವಲಿ ಏನಾಗಿದೆ ಗೊತ್ತಾ? ಸೊ ನಾವು ಬೇರೆ ಕಂಟ್ರಿಗೆ ಬಂದಾಗ ನಮಗೆ ಮಾರ್ನಿಂಗ್ ಏನೋ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಸಿಗತ್ತೆ. ಈವ್ನಿಂಗ್ ಟೈಮಲ್ಲಿ ಎಲ್ಲಾದರೂ ರೆಸ್ಟೋರೆಂಟ್ಸ್ ಚೆನ್ನಾಗಿದ್ದರೆ ಅಲ್ಲೋಗಿ ತಿಂತೀವಿ. ಇಲ್ಲ ಒಂದೊಂದ್ಸರಿ ಏನು ಮಾಡ್ತೀವಿ ಅಂದರೆ ಇದೇ ಥರ ಗ್ರಾಸರಿ ತಂದ್ಬಿಟ್ಟು ಆರಾಮಾಗಿ ರೂಮಲ್ಲಿ ರೆಡಿ ಮಾಡಿಕೊಂಡು ಏನಾದರೂ ಲೈಟಾಗಿ ತಿನ್ಕೊಂಬಿಡ್ತೀವಿ. ಸೊ ಇವಾಗ ರೂಮ್ ಕಡೆ ನಮ್ಮ ಪಯಣ. ಸೊ ಫಸ್ಟ್ ಡೇ ಅಸ್ತಾನಾ ಬಂದಾಗ ಟೈಮ್ ಎಷ್ಟು ಅಂದ್ಕೊಂಡಿದ್ದೀರಾ? ಟೈಮ್ ಎಷ್ಟಮ್ಮ? 5:30ನಾ? ಸಂಜೆ 5:30 ನೋಡಿ ಹೆಂಗಿದೆ. ಸೂಪರ್ ಮಾತ್ರ ಕಾಣಿಸ್ತಾ ಇದೆ. ಸ್ನೋನು ಹಂಗೆ ಬರ್ತಾ ಇದೆ. ಆಗಲೇ ನಾನು ರೂಮ್ ತೋರಿಸಿದ್ದೆ. ಈಗ ರೂಮಿಗೆ ಹೋಗುವಂಥ ಸಮಯ ಬಂದಿದೆ. ಪೃಥ್ವಿ ಹೋಗ್ತಾ ಇದ್ದಾಳೆ. ಸೊ ನಾಳೆಯಿಂದ ನಮ್ಮ ಅಸಲಿ ಆಟ ಶುರು. ಅಸ್ತಾನಲ್ಲಿ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೋಗೋಣ, ಬಾ ಹೋಗೋಣ. ಇರಲ್ಲ ಸ್ನೋ ಬೀಳ್ತಾ ಇದೆ ಅವಾಗಲಿಂದ. ನೋಡಿ ತಲೆ ಮೇಲೆಲ್ಲ ಬಿದ್ದಿದೆ ನೋಡಿ ಸ್ನೋ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕದಾಗಿದೆ. ಫ್ರಂಟಲ್ಲಿ ತೋರಿಸಿ ನೋಡಿ ಯಾವ ಥರ ಬರ್ತಾ ಇದೆ ಸ್ನೋ ಅಂತ.
ಪೃಥ್ವಿ ನಡ್ಕೊಂಡು ಹೋಗ್ತಾಳೆ ಸ್ನೋಲ್ಲಿ. ಸಾಕಾಗಿದೆ ಅಲ್ಲ. ಇಲ್ಲಿ ನೋಡು ಹೆಂಗ್ ಬರ್ತಾ ಇದೆ. ಒಳ್ಳೆ ಡೈಮಂಡ್ ಅಂದ್ರೆ ಸ್ಟಾರ್ ಮಾರ್ಕ್ ತರ ಬೀಳುತ್ತೆ ನೋಡಿ. ಇಲ್ಲಿದೆ ನೋಡು, ಸ್ಟಾರ್ ಮಾರ್ಕ್ ತರನೇ ಇದೆ ಸೇಮ್. ಬಾಯಿ ಇಲ್ಲೆಲ್ಲ ಹೋಗ್ಬೇಡ ನೀನು, ಸ್ನೋ ಬೀಳ್ತದೆ ಮತ್ತೆ ಮುಳುಗುತ್ತೆ ಬಾ. ಇವಳಿಗೆ ಸ್ನೋ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ, ಇಲ್ಲೇ ಸೆಟ್ಲ್ ಆಗ್ಬಿಟ್ಟವೆ. ಇಲ್ಲೇ ಎಲ್ಲಾರು ಒಂದು ಬೆಡ್ ಗಿಟ್ ತಂದು ಕೊಡ್ತೀನಿ, ಮಲ್ಕೋಬಿಡೋದು. ನೋಡಿ ನಮ್ಮ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಬಂದಿದೆ. ಏನಪ್ಪ ಅಂತ ಕೇಳ್ತೀರಾ, ಅನ್ನದ ಗಂಜಿ, ಬ್ರೆಡ್ಡು, 2 ಆಮ್ಲೆಟು, ಮಶ್ರೂಮು, ಟೊಮ್ಯಾಟೊ, ಕುಕುಂಬರು. ಏನು ಜ್ಯೂಸ್ ಇದು? ಕ್ಯಾನ್ಬೆರಿ ಇರಬೇಕು. ಕ್ರೇನ್ಬೆರಿ ಜ್ಯೂಸು, ಇದು ಬ್ರೇಕ್ಫಾಸ್ಟು. ಇದ್ರ ಜೊತೆ ಮೂಮು ಅಂತ ಬೇರೆ ತೊಗೊಂಬಂದಿದ್ಲು. ನಾನು ಮೂಮು ಎಲ್ಲ ಬೇಡ, ಓನ್ಲಿ ಕೋಕೋ ಕೊಡು ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ ಅಕ್ಕಂಗೆ. ಇಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ವೆಜಿಟೇರಿಯನ್ ಫುಡ್ ಸಿಗೋದು ತುಂಬ ಕಷ್ಟ. ಸಿಗತ್ತೆ, ಅದರಲ್ಲೂ ಲಿಮಿಟೆಡ್ ಚಾಯ್ಸಸ್ ಮಾತ್ರ ಇರತ್ತೆ. ಸೊ ಹಾಗಾಗಿ ಇಲ್ಲಿ ಕಜಕಿಸ್ತಾನಿಗೆ ಬರೋರು ನಾನ್ ವೆಜ್ ಪ್ರಿಯರಿದ್ದರೆ ಓಕೆ. ಚಿಕನ್ ಎಲ್ಲ ಸಿಗುತ್ತೆ, ಪ್ರಾಬ್ಲಮ್ ಇಲ್ಲ, ಚಿಕನ್ನು ಮಟನ್ ಎಲ್ಲ ಸಿಗುತ್ತೆ. ಬಟ್ ವೆಜ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ ಇಲ್ಲಿ, ಲಿಮಿಟೆಡ್ ಐಟಮು ಅಷ್ಟೇ. ಸೊ ಆವಾಗಲೇ ಹೇಳ್ದಂಗೆ ಇದೆ ನಮ್ಮ ರೂಮು. ಮೇಡಮ್ ನೋಡಿ ಗಣೇಶ್ ಸಾಂಗ್ ಹಾಕಿದ್ದಾರೆ, ಕೇಳಿಸ್ತಾ ಇದ್ದಾರೆ. ಸೊ ಹೊರಗಡೆ ಬೆಳಕಾಗಿದೆ. ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಹೊರಗಡೆ ಹೋಗೋ ಟೈಮ್ ಈಗ. ಬನ್ನಿ ಸ್ಟಾರ್ಟ್ ಮಾಡೋಣ ಡೇನ. ಬೆಳಕಾಗ್ತಾ ಇದೆ. ಎಲ್ಲಿ ತೋರ್ಸ ಹಾಗೆ. ತಗೋ. ಈಗ ಎಷ್ಟು ಗಂಟೆ? 8:15. ಈಗ ಬೆಳಕಾಗ್ತಾ ಇದೆ. ಗಂಜಿ ತಿನ್ಬೇಕು ಈಗ ನಾವು. ಗಂಜಿನ ಏನೋ ಯಾವಾಗ ಹುಷಾರಿಲ್ದ ಮಾತ್ರ ತಿಂತೀವಿ, ಇವ್ರು ಡೈಲಿ ತಿಂತಾರೆ ಗಂಜಿ. ಹೆಲ್ತಿ ಅಂತ ಅನ್ಕೋಬೋದು, ಬಟ್ ನಮಗಿದು ಹೆಂಗಿದೆ ಏನ್ ಗೊತ್ತಾ, ಮೊಸರು, ಹಾಲು, ಅನ್ನ. ಅಮ್ಮ ನೀನ್ ಮಾಡ್ತಿಲ್ಲ ಏನ್ ಹೇಳೋ, ಇದು ನಾವು ದೇವರಿಗೆಲ್ಲ ಕೊಡೋದಕ್ಕೆ ಮುಂಚೆಲ್ಲ ಮೊಸರು ಬುತ್ತಿಗಡೆ ಇದು ಏನೂ ಅಲ್ಲ, ಇದು ಗಂಜಿ ಅಂತ ಕೊಟ್ಟು. ಸ್ವೀಟ್ ಇದೆಯಾ? ಸ್ವೀಟ್, ಹಾಲು, ಮೊಸರು, ಅನ್ನ. ಮೊಸರು ಬುತ್ತಿ ಎಡೆ. ಇಲ್ಲಿ ನಾನು ಊರಲ್ಲೇ ತಿಂತಿರ್ಲಿಲ್ಲ, ನಿನಗೆ ಬೈತಾ ಇದ್ದೆ ನಾನು. ಇದನ್ನ ಇಡ್ತಾ ಇದೆಯಾ ನನಗೆ ಅಂತ. ನಮ್ಮ ಅಮ್ಮ ಬೈಯೋರು, ಎಡೆ ಕಣ ಅದು ತಿನ್ನೋ, ದೇವ್ರ. ಸಾಕಾಗುತ್ತಾ ನಿನಗೆ ಬ್ರೇಕ್ಫಾಸ್ಟ್? ಇಷ್ಟು ಸಾಕಾಗಲ್ಲ, ಸದ್ಯಕ್ಕೆ ಇಷ್ಟು ತಿಂದ್ಬಿಟ್ಟು ಹೊರಗಡೆ ಏನಾರು ನೋಡ್ಕೊಳ್ಳೋಣ. ಜೈ ಅಂತರ್ಘಟ್ಟಮ್ಮ. ನಮ್ಮಮ್ಮ ನನಗೆ ಅದೇ ಅಂತರ್ಘಟ್ಟಮ್ಮಂಗೆ ಯಾವಾಗಲೂ ಮಾಡೋರು ಮೊಸರು ಬೂತಿ ಎಡೆ ಅಂತ, ಅದೇ ತಿಂತಾ ಇದ್ದೀನಿ. ಚೆನ್ನಾಗಿದೆ. ಸ್ವಲ್ಪ ಸಾಲ್ಟು, ಶುಗರ್ ಹಾಕಿದ್ದಾರೆ, ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಸ್ವೀಟು ಇದೆ, ಚೆನ್ನಾಗಿದೆ. ಅದೇ ಹೇಳ್ತೀವಲ್ಲ, ಊರಲ್ಲೇ ಗೊತ್ತಾಗುತ್ತೆ ನಮ್ಮ ಅನ್ನದ ಬೆಲೆ ಅಂತ. ಹೊರಗಡೆ ಬಂದಾಗ ಎಲ್ಲೂ ಸಿಗಲ್ಲ ನೋಡಿ. ಊರಲ್ಲಿ ನಾವು ಬೈಕೊಂಡು ತಿಂತೀವಿ, ಇಲ್ಲಿ ನೋಡಿ ಬೈದ್ರು ಇಷ್ಟೇ ಸಿಗೋದು.